ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತಕ್ಕೆ ಸದ್ಯಕ್ಕಾಗ್ತಾ ಇರೋ ದೊಡ್ಡ ತಲೆನೋವು ಅಂದ್ರೆ ಗಡಿಗಳನ್ನು ಕಾಪಾಡಿಕೊಳ್ಳೋದು. ಒಂದ್ ಕಡೆ ಚೈನಾದ ಗಡಿಯಲ್ಲಿ ವಿಚಿತ್ರ ಸಮಸ್ಯೆ ಇದೆ, ಮತ್ತೊಂದ್ ಕಡೆ ಪಾಕಿಸ್ತಾನದ ಗಡಿಯಲ್ಲಿ ಉಗ್ರರ ನುಸುಳುವಿಕೆ ಹೆಚ್ಚಾಗ್ತಾ ಇದೆ. ಜೊತೆಗೆ ಡ್ರೋನ್ ಮೂಲಕ ಡ್ರಗ್ಸ್ ಹಾಗೂ ಆಯುಧಗಳ ಅಕ್ರಮ ಸಾಗಾಣಿಕೆ ಕೂಡ ತೀವ್ರಗೊಳ್ತಾ ಇದೆ. ಬಾಂಗ್ಲಾದೇಶದ ಗಡಿಯಿಂದ ಅಕ್ರಮ ನುಸುಳುಕೋರರು ಗಡಿ ದಾಟಿ ಬರ್ತಿದ್ದಾರೆ. ಹಾಗೆ ಮ್ಯಾನ್ಮಾರ್ ಗಡಿಯಲ್ಲಿ ಎರಡೂ ದೇಶಗಳ ಜನರಿಗೆ ಕೊಡಲಾಗಿರುವ 16 ಕಿಲೋಮೀಟರ್ಗಳಷ್ಟು ಮುಕ್ತ ಪ್ರವೇಶದ ಅನುಮತಿ ಅನ್ನೋದೇ ಅಲ್ಲಿ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಇನ್ನು ನೇಪಾಳದ ಗಡಿ ಮೂಲಕ ಪಾಕಿಸ್ತಾನದ ಭಯೋತ್ಪಾದಕರು ಭಾರತದ ಒಳಕ್ಕೆ ನುಸುಳೋದಕ್ಕೆ, ಕೋಟಾ ನೋಟುಗಳನ್ನ, ಡ್ರಗ್ಸ್ ಅನ್ನ ತಗೊಂಡು ಭಾರತಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಏನೇ ಗಡಿ ಭದ್ರತಾ ಪಡೆಗಳು, ಅಸ್ಸಾಂ ರೈಫಲ್ಸು, ಸೇನೆ ಯಾರೇ ನಿಂತರೂ ಈ ನುಸುಳುಕೋರರ ಕಾಟವನ್ನ ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಭಾರತ ಈಗ ಗಡಿ ರಕ್ಷಣೆಗೆ ತನ್ನ ತಂತ್ರವನ್ನು ಕೂಡ ಬದಲಿಸೋದಕ್ಕೆ ಹೋಗ್ತಾ ಇದೆ. ಕೆಲ ಕಡೆಗಳಲ್ಲಿ ಗಡಿಯ ಬೇಲಿಯನ್ನ ಮುಂದಕ್ಕೆ ಹಾಕೋ ಯೋಜನೆಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗೆ ಪೂರ್ವ ಮತ್ತು ಪಶ್ಚಿಮದ ಗಡಿಗಳಿಗೆ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನ ಇನ್ನು 6 ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಅಳವಡಿಸೋದಕ್ಕೆ ಭಾರತ ನಿರ್ಧಾರವನ್ನ ಮಾಡಿದೆ. ಹಾಗಾದ್ರೆ ಭಾರತ ಗಡಿಯಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದೇನು? ಡ್ರೋನ್ಗಳಿಂದ ಆಗ್ತಾ ಇರೋ ಸಮಸ್ಯೆ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಚೈನಾ ಜೊತೆ 3488 ಕಿಲೋಮೀಟರ್ಗಳಷ್ಟು ಗಡಿಯನ್ನ ಹಂಚಿಕೊಳ್ಳುತ್ತೆ. ಮ್ಯಾನ್ಮಾರ್ ಜೊತೆ 1643 ಕಿಲೋಮೀಟರ್, ನೇಪಾಳದ ಜೊತೆ 1752 ಕಿಲೋಮೀಟರ್, ಬಾಂಗ್ಲಾದೇಶದ ಜೊತೆ 4096 ಕಿಲೋಮೀಟರ್, ಭೂತಾನ್ ಜೊತೆ 578 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡ್ರೆ, ಪಶ್ಚಿಮದಲ್ಲಿ ಪಾಕಿಸ್ತಾನದ ಜೊತೆ 3310 ಕಿಲೋಮೀಟರ್ ಹಾಗೂ ಆಫ್ಘನಿಸ್ತಾನದ ಜೊತೆ 106 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಕೂಡ ಭಾರತ ಹಂಚಿಕೊಳ್ಳುತ್ತೆ. ಸದ್ಯಕ್ಕೆ ಭಾರತದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶ ಪಾಕಿಸ್ತಾನದ ವಶದಲ್ಲಿರೋದ್ರಿಂದ ನಮಗೆ ಆಫ್ಘನಿಸ್ತಾನದ ಗಡಿ ನೇರವಾಗಿ ಸಿಗ್ತಾ ಇಲ್ಲ. ಇನ್ನುಳಿದ ಗಡಿಗಳ ಪೈಕಿ ನಾವು ಅತಿ ಹೆಚ್ಚು ಗಡಿಯನ್ನ ಬಾಂಗ್ಲಾದೇಶದ ಜೊತೆ ಹೊಂದಿದ್ದೀವಿ. 2ನೇ ಸ್ಥಾನದಲ್ಲಿ ಚೈನಾ ಇದೆ, 3ನೇ ಸ್ಥಾನದಲ್ಲಿ ಪಾಕಿಸ್ತಾನ ನಿಂತ್ಕೊಳ್ಳುತ್ತೆ. ಆದರೆ ಭಾರತಕ್ಕೆ ಅತಿ ಹೆಚ್ಚು ಸಮಸ್ಯೆ ಅಂತ ಆಗ್ತಾ ಇರೋದು ಪಾಕಿಸ್ತಾನದ ಗಡಿಯಲ್ಲಿ. ಗೆಳೆಯರೆ, ಪಾಕಿಸ್ತಾನ ಕಾಶ್ಮೀರದಿಂದ ಹಿಡಿದು ಗುಜರಾತ್ ವರೆಗೆ ಭಾರತದ ಜೊತೆ ಗಡಿಯನ್ನ ಹಂಚಿಕೊಳ್ತಾ ಇದೆ. ಇಲ್ಲಿ ಒಂದೊಂದು ಕಡೆ ಕೂಡ ಒಂದೊಂದು ತರ ಸಮಸ್ಯೆ. ಕಾಶ್ಮೀರದ ಗಡಿ ಮೂಲಕ ಭಯೋತ್ಪಾದಕರು ಒಳನುಸುಳುತ್ತಾರೆ. ಇನ್ನು ಪಂಜಾಬ್, ರಾಜಸ್ಥಾನ ಹಾಗೂ ಗುಜರಾತ್ ಗಡಿಗಳ ಮೂಲಕ ಪಾಕಿಸ್ತಾನ ಮಾದಕ ಪದಾರ್ಥಗಳನ್ನ ಭಾರತದ ಒಳಕ್ಕೆ ಕಳುಹಿಸಿಕೊಡುತ್ತೆ. ಇಷ್ಟು ದಿನ ಅಲ್ಲಿ ಕಳ್ಳ ಸಾಗಾಣಿಕೆದಾರರು ಗಡಿ ದಾಟಿ ಹೋಗಿ ಪದೇ ಪದೇ ಮಾದಕ ಪದಾರ್ಥ ಹಾಗೂ ಆಯುಧಗಳನ್ನು ತಗೊಂಡು ಭಾರತದ ಒಳಕ್ಕೆ ಬರ್ತಾ ಇದ್ರು. ಆದ್ರೆ ಈಗ ಅದಕ್ಕೆ ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ. ಗಡಿಯಲ್ಲಿ ಭದ್ರತೆ ಮತ್ತು ಗಸ್ತು ಹೆಚ್ಚಿದ ನಂತರ, ಪಂಜಾಬ್ ಗಡಿಯಲ್ಲಿ ಭಾರತ ಒಂದು ಬೇಲಿಯನ್ನೇ ನಿರ್ಮಾಣ ಮಾಡಿದ ನಂತರ ಅಲ್ಲಿ ಗಡಿ ದಾಟೋರ ಸಂಖ್ಯೆ ಕಡಿಮೆ ಆಗಿದೆ. ಆದರೆ ಮಾದಕ ಪದಾರ್ಥಗಳನ್ನು ಗಡಿ ದಾಟಿಸೋದಕ್ಕೆ ಡ್ರೋನ್ಗಳನ್ನು ಅಲ್ಲಿ ಬಳಕೆ ಮಾಡಲಾಗ್ತಾ ಇದೆ. ಕಳೆದ 2019ರಿಂದ ಡ್ರೋನ್ ಮೂಲಕ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ಅಲ್ಲಿ ಕಂಡು ಬರೋದಕ್ಕೆ ಶುರುವಾಯಿತು. 2019ರಲ್ಲಿ ಸುಮಾರು 35 ಡ್ರೋನ್ಗಳು ಈ ಭಾಗದಲ್ಲಿ ಕಂಡು ಬಂದಿದ್ವು. ಆದರೆ ಕಳೆದ ವರ್ಷ ಅಲ್ಲಿ 300ಕ್ಕೂ ಹೆಚ್ಚು ಡ್ರೋನ್ಗಳು ಕಾಣಿಸಿಕೊಂಡಿವೆ ಮತ್ತು ಆ ಪೈಕಿ ಸುಮಾರು 110 ಡ್ರೋನ್ಗಳನ್ನು ಭದ್ರತಾ ಪಡೆಗಳು ಹೊಡೆದು ಕೂಡ ಹಾಕಿವೆ. ಈ ಡ್ರೋನ್ಗಳ ಮೂಲಕ ಭಾರತಕ್ಕೆ ಬರ್ತಾ ಇದ್ದ ಆಯುಧಗಳನ್ನು, ಮಾದಕ ಪದಾರ್ಥಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಸ್ನೇಹಿತರೆ, ಒಂದು ದೇಶವನ್ನು ಹಾಳು ಮಾಡಬೇಕು ಅಂದ್ರೆ ಅದರ ಮೇಲೆ ನೇರವಾಗಿ ಯುದ್ಧನೇ ಮಾಡಬೇಕಾಗಿಲ್ಲ. ಅಲ್ಲಿನ ಆರ್ಥಿಕತೆಯನ್ನು ನಾಶ ಮಾಡಿದ್ರೆ, ಅಲ್ಲಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗೋ ಹಾಗೆ ಮಾಡಿದ್ರೆ, ಆ ದೇಶದ ಒಳಗೆ ಆಂತರಿಕ ಸಂಘರ್ಷ ಹೆಚ್ಚಾಗೋ ಹಾಗೆ ನೋಡಿಕೊಂಡ್ರೆ, ಸರ್ಕಾರಗಳನ್ನು ಅಸ್ಥಿರಗೊಳಿಸಿದ್ರೆ, ಸದಾಕಾಲ ಪ್ರತಿಭಟನೆಗಳು ನಡೆಯೋ ಹಾಗೆ ಮಾಡಿದ್ರೆ, ಕಡೆಗೆ ಆ ದೇಶಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಾದಕ ಪದಾರ್ಥಗಳು ಸರಬರಾಜಾಗೋ ಹಾಗೆ ಮಾಡಿ, ಅಲ್ಲಿನ ಯುವಕರು ಮಾದಕ ವಸ್ತುಗಳಿಗೆ ದಾಸರಾಗೋ ಹಾಗೆ ಮಾಡಿಬಿಟ್ರೂ ಕೂಡ ಒಂದು ದೇಶ ಯಾವ ಯುದ್ಧನೂ ಇಲ್ಲದೆ ನಾಶವಾಗಿ ಹೋಗುತ್ತೆ. ಯುವಕರು ಮಾದಕ ವ್ಯಸನಕ್ಕೆ ಬಿದ್ದರೆ ಒಂದಿಡೀ ತಲೆಮಾರು ಅಪ್ರಯೋಜಕಗೊಳ್ಳುತ್ತೆ. ಅಲ್ಲಿ ಎಲ್ಲ ರೀತಿಯ ಪ್ರೊಡಕ್ಟಿವಿಟಿ ನಿಂತು ಹೋಗಿ ಕ್ರೈಮ್ ರೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಒಂದು ದೇಶ ಹಳ್ಳ ಹಿಡಿಯೋದಕ್ಕಿಂತ ಇನ್ನೇನ್ ತಾನೇ ಬೇಕು? ಭಾರತದ ಮೇಲೆ ಸಾಲು ಸಾಲು ಯುದ್ಧಗಳನ್ನು ಮಾಡಿ ಈ ದೇಶವನ್ನು ಗೆಲ್ಲೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡ ನಂತರ ನಮ್ಮಲ್ಲಿ ಪಾಕಿಸ್ತಾನ ಮಾಡೋದಕ್ಕೆ ಹೋಗ್ತಾ ಇರೋದು ಇದೇ ಮಾದಕ ವ್ಯಸನದ ಯುದ್ಧವನ್ನ. ಅದಕ್ಕೆ ಮೊದಲು ಬಲಿಯಾಗ್ತಾ ಇರೋದು ಪಂಜಾಬ್ ಪ್ರಾಂತ. ಪಂಜಾಬ್ ಗಡಿಯಲ್ಲಿ ಕಳೆದ 5 ವರ್ಷಗಳಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಡ್ರೋನ್ಗಳ ಚಟುವಟಿಕೆ ಕಂಡು ಬರ್ತಾ ಇದೆ. ನಿಮಗೆ ಗೊತ್ತಿರಲಿ, ಈ ಡ್ರೋನ್ಗಳಲ್ಲಿ 2 ವಿಧ ಇವೆ. ಒಂದು ಸೇನೆ ಬಳಕೆ ಮಾಡೋ ಡ್ರೋನ್ಗಳು. ಈಗ ಅಮೆರಿಕದ MQ-9, ಇಸ್ರೇಲ್ನ ಹೆರೋನ್, ಟರ್ಕಿಯ ಬೈರಕ್ತರ್, ಇರಾನಿನ ಶಾಹಿದ್, ಇಂತಹ ಹೆಸರುಗಳನ್ನ ನೀವು ಕೇಳಿದಿರಿ ಅಲ್ವಾ? ಈ ಡ್ರೋನ್ಗಳು ಇವು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ, ಬೆಲೆ ಕೂಡ ಹೆಚ್ಚು. ಜೊತೆಗೆ ಈ ಮಿಲಿಟರಿ ಡ್ರೋನ್ಗಳು ಎಲ್ಲರಿಗೂ ಸಿಗೋದಿಲ್ಲ, ಸೇನೆಯ ಬಳಕೆಗೆ ಮಾತ್ರ ಇವು ಲಭ್ಯ ಆಗತ್ವೆ. ಇನ್ನು 2ನೇ ರೀತಿಯ ಡ್ರೋನ್ಗಳು ಅಂದ್ರೆ ಸಿವಿಲಿಯನ್ ಡ್ರೋನ್ಸ್. ನಾವು ಮದುವೆ ಮನೆಗಳಲ್ಲಿ
ಶೂಟಿಂಗ್ಗೆ ಬಳಸುವ ಕ್ಯಾಮರಾ ಡ್ರೋನ್ಗಳನ್ನು ನೋಡಿದೀವಿ ಅಲ್ವಾ, ಆ ಥರದ ಡ್ರೋನ್ಗಳು. ನಮ್ಮ ರೈತರು ಬೆಳೆಗಳಿಗೆ ಔಷಧ ಸಿಂಪಡಣೆಗೆ ಬಳಕೆ ಮಾಡೋ ಡ್ರೋನ್ಗಳು, ಇಂಥ ಡ್ರೋನ್ಗಳನ್ನ ಸಿವಿಲಿಯನ್ ಡ್ರೋನ್ಸ್ ಅಂತ ಕರೀತಾರೆ. ಇವುಗಳ ಬೆಲೆ ಕಡಿಮೆ, ಜೊತೆಗೆ ಯಾರಿಗೆ ಬೇಕಾದರೂ ಇವು ಸಿಗುತ್ತವೆ. ಮೇಡ್ ಇನ್ ಚೈನಾ ಡ್ರೋನ್ಗಳಂತೂ ನಿಮಗೆ ತುಂಬಾ ಚೀಪ್ ಆಗಿ ಸಿಗುತ್ತವೆ. ಹಾಗೆ ನಿಮಗೆ ಹೇಗೆ ಬೇಕು ಅಂದ್ರೆ ಹಾಗೆ ಕಸ್ಟಮೈಸ್ ಮಾಡಿ ಅದನ್ನ ರೆಡಿ ಮಾಡಿ ಕೊಡೋ ಕಂಪನಿಗಳು ಕೂಡ ಚೈನಾದಲ್ಲಿವೆ. ಈಗ ಭಾರತದ ಗಡಿಯಲ್ಲಿ ಮಾದಕ ಪದಾರ್ಥಗಳ ಸಾಗಾಟಕ್ಕೆ ಬಳಕೆ ಆಗ್ತಾ ಇರೋದು ಇದೇ ಮೇಡ್ ಇನ್ ಚೈನಾ ಡ್ರೋನ್ಗಳು. ಈ ಪುಟ್ಟ ಡ್ರೋನ್ಗಳಿಗೆ ಸಾಕ್ಸ್ ಅಥವಾ ಕೋಕಾ ಕೋಲಾ ಬಾಟಲಿಯಲ್ಲಿ ಡ್ರಗ್ ಅನ್ನು ತುಂಬಿ ಗಡಿ ಆಚೆಗಿಂದ ಭಾರತದ ಗಡಿಗಳ ಒಳಕ್ಕೆ ಕಳುಹಿಸಲಾಗ್ತಾ ಇದೆ. ಈ ಹಿಂದೆ ಬಳಕೆ ಆಗ್ತಾ ಇದ್ದ ಡ್ರೋನ್ಗಳು ಸ್ವಲ್ಪ ಸದ್ದು ಮಾಡ್ತಾ ಇದ್ವು, ಅದರ ಲೈಟ್ಗಳು ಬ್ಲಿಂಕ್ ಆಗ್ತಾ ಇದ್ದುದರಿಂದ ಅವು ಕಾಣಿಸ್ಕೊಳ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಸುಮಾರು 1 ಕಿಲೋಮೀಟರ್ಗಳಷ್ಟು ಮೇಲೆ ಹಾರಬಲ್ಲ ಮತ್ತು ಕಣ್ಣಿಗೆ ಕಾಣದ ಡ್ರೋನ್ಗಳನ್ನ, ಕಡಿಮೆ ಶಬ್ದ ಮಾಡೋ ಡ್ರೋನ್ಗಳನ್ನ ಕಳ್ಳ ಸಾಗಾಣಿಕೆದಾರರು ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವುಗಳನ್ನು ಪತ್ತೆ ಮಾಡಿ ಹೊಡೆದು ಕೆಡುವುದು ಕೂಡ ಕಷ್ಟ ಆಗ್ತಾ ಇದೆ ಅನ್ನೋದು BSF ಹೇಳ್ತಾ ಇರೋ ಮಾತು. ಆದರೂ ನಮ್ಮ ಯೋಧರು ಸಾಧ್ಯವಾದಷ್ಟು ಡ್ರೋನ್ಗಳನ್ನು ಹೊಡೆದು ಹಾಕ್ತಾ ಇದ್ದಾರೆ. ಜೊತೆಗೆ ಈ ಡ್ರೋನ್ಗಳಲ್ಲಿ ಕ್ಯಾಮರಾ ಅಳವಡಿಸಲಾಗಿರುತ್ತೆ. ಅಲ್ಲಿ ಎಲ್ಲೋ ಕೂತು ಇವುಗಳನ್ನು ಆಪರೇಟ್ ಮಾಡೋ ಜನ ಎಲ್ಲಿ ಯೋಧರಿದ್ದಾರೆ, ಎಲ್ಲಿ ಡ್ರೋನ್ ಅನ್ನೋದು ಐಡೆಂಟಿಫೈ ಆಗ್ತಿದೆ ಅನ್ನೋದನ್ನು ನೋಡಿ ಅದರ ದಾರಿಯನ್ನು ಬದಲಿಸೋ ಕೆಲಸವನ್ನು ಕೂಡ ಮಾಡ್ತಾರೆ. ಹೀಗಾಗಿ ಕಣ್ಣಿಗೆ ಕಾಣಿಸಿಕೊಂಡ ಅಷ್ಟೂ ಹಾರುವ ಯಂತ್ರಗಳನ್ನು ಹೊಡೆದು ಹಾಕೋದು ಸಾಧ್ಯವಾಗ್ತಾ ಇಲ್ಲ. ಇನ್ನು ಇಲ್ಲಿ ಬರೀ ಡ್ರಗ್ಸ್ ಮಾತ್ರ ಬರ್ತಾ ಇದೆಯಾ ಅಂದ್ರೆ ಅದು ಕೂಡ ಇಲ್ಲ. ಇತ್ತೀಚೆಗೆ ಪಾಕಿಸ್ತಾನದ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆದಾರರು ಹಾಗೂ ಪಂಜಾಬಿನ ಖಲಿಸ್ತಾನಿ ಉಗ್ರರ ನಡುವೆ ಒಂದು ನಕ್ಸಸ್ ಶುರುವಾಗಿದೆ ಅಂದ್ರೆ ಪಾಕಿಸ್ತಾನದ ISI ಇದನ್ನು ಮಾಡಿಸಿಕೊಟ್ಟಿದೆ. ಪಾಕಿಸ್ತಾನದ ಮೂಲಕ ಬರೋ ಮಾದಕ ಪದಾರ್ಥಗಳನ್ನ ಸಾಗಾಟ ಮಾಡೋದಕ್ಕೆ ಪಂಜಾಬಲ್ಲಿ ಹುಡುಗರನ್ನು ಕೊಡೋ ಕೆಲಸ ಖಲಿಸ್ತಾನಿಗಳದ್ದು. ಅದಕ್ಕೆ ಪ್ರತಿಯಾಗಿ ಡ್ರೋನ್ ಮೂಲಕ ಪಂಜಾಬ್ಗೆ ಆಯುಧಗಳನ್ನ ಹಾಗೂ ಹಣವನ್ನ ಕಳುಹಿಸಿ ಕೊಡೋದಕ್ಕೆ ಈ ಕಳ್ಳ ಸಾಗಾಣಿಕೆದಾರರು ಸಹಾಯ ಮಾಡಬೇಕು. ಅದು ಅಲ್ಲಾಗಿರೋ ಒಂದು ಒಪ್ಪಂದ. ಸೊ ಇಲ್ಲಿ ಡ್ರಗ್ಸ್ ಜೊತೆಗೆ ಭಾರಿ ಪ್ರಮಾಣದ ಆಯುಧಗಳು ಕೂಡ ಗಡಿ ದಾಟಿ ಬರ್ತಾ ಇವೆ. ಇದು ಭದ್ರತಾ ಪಡೆಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಗೆಳೆಯರೆ, ಈ ಪಂಜಾಬ್ ಪ್ರಾಂತದಲ್ಲಿ ಇನ್ನೂ ಒಂದು ಸಮಸ್ಯೆ ಕೂಡ ಇದೆ. 1984ರ ನಂತರ ಇಲ್ಲಿ ಖಲಿಸ್ತಾನಿ ಉಗ್ರರಿಗೆ ಪಾಕಿಸ್ತಾನದಿಂದ ಸಿಗ್ತಾ ಇದ್ದ ನೆರವನ್ನ ನಿಯಂತ್ರಿಸೋದಕ್ಕೆ ಗಡಿಯಲ್ಲಿ ಫೆನ್ಸ್ ಹಾಕೋ ಕೆಲಸವನ್ನ ಭಾರತ ಶುರು ಮಾಡ್ತು. ಆದ್ರೆ ಸಾಕಷ್ಟು ಕಡೆಗಳಲ್ಲಿ ಆ ಫೆನ್ಸಿಂಗ್ ಕೂಡ ವೈಜ್ಞಾನಿಕವಾಗಿ ಹಾಕಲಾಗಲಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ ಭಾರತದ ಭೂಪ್ರದೇಶದ ತುಂಬಾ ಒಳಭಾಗದಲ್ಲಿ ಕೆಲವು ಕಡೆಗಳಲ್ಲಿ ಈ ಫೆನ್ಸ್ ಅನ್ನು ಹಾಕಿದ್ದಾರೆ. ಅಲ್ಲಿ ನಮ್ಮ ರೈತರ ಸಾಕಷ್ಟು ಜಮೀನು ಬೇಲಿಯ ಆಚೆ ಇದೆ. ಅಲ್ಲಿಗೆ ನಮ್ಮ ರೈತರು ದಿನ ಹೋಗಬೇಕು. ಬೆಳಗ್ಗೆ ಹೋಗುವಾಗ ಗಡಿ ಭದ್ರತಾ ಪಡೆಗಳ ಅನುಮತಿಯನ್ನು ತಗೊಂಡು ಹೋಗಬೇಕು. ಸಂಜೆ ವಾಪಸ್ಸು ಬರುವಾಗ ಮತ್ತೆ ಅನುಮತಿಯನ್ನು ತಗೊಂಡು ಒಳಗೆ ಬರಬೇಕು. ಕೆಲ ಬಾರಿ ಅವರು ಕೃಷಿ ಮಾಡುವವರೆಗೆ ನಮ್ಮ ಸೈನಿಕರು ಬಂದೂಕು ಹಿಡ್ಕೊಂಡು ರೈತರನ್ನ ಕಾಯ್ತಾ ಕೂಡ ನಿಂತಿರ್ತಾರೆ. ಇನ್ನು ಕೆಲ ಕಡೆಗಳಲ್ಲಿ ರೈತರಿಗೆ ಬುಲೆಟ್ ಪ್ರೂಫ್ ಟ್ರಾಕ್ಟರ್ಗಳನ್ನು ಒದಗಿಸಿಕೊಡೋ ಕೆಲಸ ಕೂಡ ಆಗಿದೆ. ಇದೆಲ್ಲ ಯಾಕೆ ಅಂದ್ರೆ ಈ ಭಾಗದಲ್ಲಿ ನಮ್ಮ ಭೂಪ್ರದೇಶವನ್ನ ಬಿಟ್ಟು ನಾವು ಬೇಲಿ ಹಾಕೊಂಡಿರೋದ್ರಿಂದ ಉಂಟಾದ ಸಮಸ್ಯೆ ಇದು. ಇಂಥ ಕಡೆಗಳಲ್ಲಿ ಬೇಲಿಯ ಆಚೆಗಿನ ಬದಿಯಲ್ಲಿನ ರೈತರ ಹೊಲಗಳಲ್ಲಿ ಕೂಡ ಪಾಕಿಸ್ತಾನಿ ಡ್ರೋನ್ಗಳು ಬಂದಿಳಿತಾ ಇವೆ ಅಥವಾ ಮಾದಕ ಪದಾರ್ಥಗಳನ್ನ, ಆಯುಧಗಳನ್ನ ಡ್ರಾಪ್ ಮಾಡಿ ಹೋಗ್ತಾ ಇವೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಕೆಲಸವನ್ನು ಭಾರತ ಈಗ ಆರಂಭ ಮಾಡಿದೆ. ಈ ಬೇಲಿಗಳೇನಿವೆ ಇವುಗಳನ್ನ ಈಗ ನಮ್ಮ ರೈತರ ಜಮೀನೇನಿದೆ ಅದನ್ನೂ ಸೇರಿಸಿಕೊಂಡು ಹಾಕುವ ಕೆಲಸ ಆರಂಭ ಆಗ್ತಾ ಇದೆ. ಅದರ ಅರ್ಥ ಭಾರತದ ಬೇಲಿಗಳು ಇನ್ನಷ್ಟು ವಿಸ್ತರಿಸಿಕೊಳ್ತಾ ಇವೆ. ಪಾಕಿಸ್ತಾನದ ಕಡೆಗೆ ಅವು ವ್ಯಾಪಿಸಿಕೊಳ್ಳೋದಕ್ಕೆ ಶುರು ಮಾಡಿವೆ. ಇದರ ಜೊತೆಗೆ ಡ್ರೋನ್ಗಳು ಒಳಗೆ ಬರೋದನ್ನ ತಡೆಯೋದಕ್ಕೆ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಪಾಕಿಸ್ತಾನದ ಗಡಿಯುದ್ದಕ್ಕೂ ನೇಮಕ ಮಾಡೋದಕ್ಕೆ ಕೂಡ ರಕ್ಷಣಾ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇಲ್ಲಿ 3 ವಿಧದ ಆಂಟಿ ಡ್ರೋನ್ ಸಿಸ್ಟಮ್ಗಳ ಪರೀಕ್ಷೆ ನಡೆದಿದ್ದು ಅದರಲ್ಲಿ ಯಾವುದಾದ್ರೂ ಒಂದನ್ನ ಅಥವಾ 3 ಕೂಡ ಅಳವಡಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಈ ಗಡಿಯಲ್ಲಿ ರಾಜಾರೋಷವಾಗಿ ನುಗ್ಗಿ ಬರೋ ಡ್ರೋನ್ಗಳು ಸದ್ಯಕ್ಕೆ ಮಾದಕ ಪದಾರ್ಥಗಳನ್ನು ತರ್ತಾ ಇವೆ. ಆದ್ರೆ ಮುಂದೆ ಇವು ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ. RDX ನಂತ ಸ್ಫೋಟಕಗಳನ್ನು ಕೂಡ ತಂದು ಭಾರತದ ನೆಲಕ್ಕೆ ಸಾಗಿಸುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಡ್ರೋನ್ ಹಾರಾಟಕ್ಕೆ ಇಲ್ಲಿ ಆದಷ್ಟು ಬೇಗ ಕಡಿವಾಣವನ್ನು ಹಾಕಲೇಬೇಕಿದೆ. ಈ ಹಿಂದೆ ಭಾರತದ ಖಾಸಗಿ ಕಂಪನಿಯೊಂದು ಇಂದ್ರಜಾಲ ಹೆಸರಿನ ಆಂಟಿ ಡ್ರೋನ್ ಸಿಸ್ಟಮ್ ಒಂದನ್ನು ತಯಾರು ಮಾಡಿತ್ತು. ಅದು ಡ್ರೋನ್ಗಳನ್ನು ಹಾರ್ಡ್ ಮತ್ತು ಸಾಫ್ಟ್ ಎರಡೂ ರೀತಿಯಲ್ಲಿ ಹೊಡೆದು ಹಾಕೋ ಸಾಮರ್ಥ್ಯವನ್ನು ಹೊಂದಿದ್ದ ವ್ಯವಸ್ಥೆ. ಅದು ಕೂಡ ಈಗ ಸಿದ್ಧಗೊಂಡಿದೆ. ಈ ಬಾರಿ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯಾವ ರೀತಿಯ ಆಂಟಿ ಡ್ರೋನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಲ್ಲ. ಆದರೆ ಸ್ವದೇಶಿ ತಂತ್ರಜ್ಞಾನ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರದ ತಂತ್ರಜ್ಞಾನವನ್ನು ಈ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲಾಗುವುದು ಅಂತ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಆ ಕೆಲಸ ಆದಷ್ಟು ಬೇಗ ಆಗಲಿ. ಇನ್ನು ಮ್ಯಾನ್ಮಾರ್ ಗಡಿಯಲ್ಲಿ
ಅಲ್ಲಿನ ಎರಡೂ ಬದಿಯ ಜನಕ್ಕೆ ಅನುಕೂಲವಾಗೋ ಹಾಗೆ ಎರಡೂ ದೇಶಗಳು 16 ಕಿಲೋಮೀಟರ್ಗಳಷ್ಟು ಒಳಕ್ಕೆ ಬಂದು ಹೋಗೋದಕ್ಕೆ ಫ್ರೀ ಮೂವ್ಮೆಂಟ್ ರೆಜಿಮ್ ಅಂದ್ರೆ ಮುಕ್ತ ಸಂಚಾರ ವ್ಯವಸ್ಥೆಯನ್ನು ಮಾಡಿಕೊಂಡಿತ್ತು. ಇದರ ಪರಿಣಾಮ ಈಗ ಮ್ಯಾನ್ಮಾರ್ನಿಂದ ಭಾರತಕ್ಕೆ ಬರ್ತಿರೋ ಅಕ್ರಮ ವಲಸೆಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಹಾಗೆ ಇತ್ತೀಚೆಗೆ ಮಣಿಪುರದ ಗಲಭೆಗಳಿಗೆ ಕೂಡ ಇದೇ ಅಕ್ರಮ ವಲಸೆಗಳೇ ಕಾರಣ ಅನ್ನೋ ಅಭಿಪ್ರಾಯ ಕೂಡ ಇರೋದ್ರಿಂದ ಈಗ ಫ್ರೀ ಮೂವ್ಮೆಂಟ್ಗೆ ಕೂಡ ಕಡಿವಾಣ ಹಾಕೋ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬರ್ತಾ ಇದೆ. ಈ ಒಪ್ಪಂದವನ್ನು ರದ್ದು ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಒಟ್ಟಾರೆ ಭಾರತ ತನ್ನ ಗಡಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದೆ. ಈ ಕೆಲಸ ಬೇಗ ಆಗಲಿ, ಭಾರತಕ್ಕೆ ಬರುವ ಮಾದಕ ಪದಾರ್ಥಗಳ ಕಳ್ಳ ಸಾಗಾಣಿಕೆ ನಿಲ್ಲಲಿ ಅಂತ ಆಶಿಸೋಣ. ಇದು ಗೆಳೆಯರೆ, ಆಂಟಿ ಡ್ರೋನ್ ಟೆಕ್ನಾಲಜಿಯನ್ನು ಭಾರತದ ಗಡಿಯಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಹೋಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.